ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ 13ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶದಲ್ಲಿ ಅಲ್ಲಿನ ಯುವಕ ಮತ್ತು ಯುವತಿಯರಿಗೆ ಸೇನೆಯಲ್ಲಿ ಸೇವೆ ಸಲ್ಲಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಮಯನ್ಮಾರ್, ಪಾಕಿಸ್ತಾನ್, ಕೆನಡಾ, ಫ್ರಾನ್ಸ್. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಮಯನ್ಮಾರ್ ದೇಶದಲ್ಲಿ ಇರುವಂತಹ ಮಿಲಿಟರಿ ಆಡಳಿತ ಆ ದೇಶದ ಯುವಕ ಮತ್ತು ಯುವತಿಯರಿಗೆ ಸೇನೆಯಲ್ಲಿ ಸೇವೆ ಸಲ್ಲಿಸುವುದನ್ನು ಕಡ್ಡಾಯಗೊಳಿಸಿರುತ್ತೆ. ಜಾಗತಿಕ ನಕ್ಷೆಯಲ್ಲಿ ಭಾರತ ಈ ಭಾಗದಲ್ಲಿ ಬರುತ್ತೆ. ಭಾರತದ ಪೂರ್ವಕ್ಕೆ, ಭಾರತದ ಈ ಕಡೆ ಪೂರ್ವಕ್ಕೆ ಮಯನ್ಮಾರ್ ಬರುತ್ತೆ. ಭಾರತ ಮತ್ತು ಮಯನ್ಮಾರ್ ನಡುವೆ 1643 ಕಿಲೋಮೀಟರ್ಗಳಷ್ಟು ಗಡಿ ಇರುತ್ತೆ. ಅಂದರೆ 1643 ಕಿಲೋಮೀಟರ್ಗಳಷ್ಟು ಗಡಿಯನ್ನ ಮಯನ್ಮಾರ್ ಭಾರತದ ಜೊತೆಗೆ ಹಂಚಿಕೊಂಡಿರುತ್ತೆ. ಈ ಗಡಿಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ಮಯನ್ಮಾರ್ ಕೂಡ ಎರಡೂ ದೇಶಗಳು ಸುದ್ದಿಯಲ್ಲಿದೆ. ಇತ್ತೀಚೆಗೆ ಭಾರತ ಮಯನ್ಮಾರ್ ಜೊತೆಗಿನ ಮುಕ್ತ ಸಂಚಾರ ಒಪ್ಪಂದವನ್ನ ರದ್ದುಪಡಿಸ್ತಾ ಇರುತ್ತೆ. ಈ ಮೂಲಕ ಗಡಿಯಲ್ಲಿ ಫೆನ್ಸಿಂಗ್ ಅನ್ನ ಮಾಡೋಕೆ ಭಾರತ ಸರ್ಕಾರ ಮುಂದಾಗಿರುತ್ತೆ. ಏನಿದು ಮುಕ್ತ ಸಂಚಾರ ಒಪ್ಪಂದ? ಎರಡೂ ದೇಶದ ಗಡಿಗಳಲ್ಲಿ ಇರುವಂತಹ ಜನ ಏನ್ ಮಾಡಬಹುದು, ಒಂದು ಮುಕ್ತವಾಗಿ ಸಂಚಾರ ಮಾಡಬಹುದು. ಎರಡೂ ಕಡೆ, ಆ ಕಡೆಯಿಂದ ಈ ಕಡೆ ಮತ್ತು ಮಯನ್ಮಾರಿಂದ ಭಾರತದ ಕಡೆ ಯಾವುದೇ ದಾಖಲಾತಿಗಳು ಇಲ್ಲದೆ ಇದಕ್ಕೆ ಮುಕ್ತ ಸಂಚಾರ ಒಪ್ಪಂದ ಅಂತ ಕರೀತಾರೆ. ಇವಾಗ ಈ ಒಂದು ಒಪ್ಪಂದವನ್ನ ರದ್ದು ಮಾಡಲಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಕೆಲವೊಂದು ಕಾನೂನು ಬಾಹಿರ ಚಟುವಟಿಕೆಗಳು ಗಡಿ ಭಾಗದಲ್ಲಿ ಕಂಡು ಬಂದಿರೋದ್ರಿಂದ ಈ ಒಂದು ಒಪ್ಪಂದವನ್ನ ಭಾರತ ಸರ್ಕಾರ ರದ್ದು ಮಾಡ್ತಾ ಇದೆ. ಇನ್ನು ಮಯನ್ಮಾರ್ನ ರಾಜಧಾನಿ ನೈಪಿಡಾವ್. ಮಯನ್ಮಾರ್ನ ಅತಿ ದೊಡ್ಡ ನಗರ ಯಾಂಗೂನ್ ಆಗುತ್ತೆ. ಮಯನ್ಮಾರ್ನ ಅಧಿಕೃತ ಭಾಷೆ ಬರ್ಮೀಸ್. ಮಯನ್ಮಾರ್ನ ಪ್ರಸ್ತುತ ಪ್ರಧಾನಮಂತ್ರಿ ಮಿನ್ ಆಂಗ್ ಹ್ಲೈಂಗ್ ಆಗುತ್ತಾರೆ. ಮಿನ್ ಆಂಗ್ ಹ್ಲೈಂಗ್. ಭಾರತ ಮಯನ್ಮಾರ್ ಜೊತೆಗೆ 1643 ಕಿಲೋಮೀಟರ್ಗಳಷ್ಟು ಗಡಿಯನ್ನ ಹಂಚಿಕೊಂಡಿರುತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಮಠದ ಶಾಖೆಯನ್ನ ಅಯೋಧ್ಯೆಯಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ ಅಂತ ಪ್ರಶ್ನೆ. ಅಯೋಧ್ಯೆ ತುಂಬಾ ನ್ಯೂಸ್ ಅಲ್ಲಿ ಇದೆ. ಆಯ್ಕೆಗಳನ್ನು ನೋಡೋಣ. ಸುತ್ತೂರು ಮಠ, ಸಿದ್ಧಗಂಗಾ ಮಠ, ಶಿರೂರು ಮಠ, ಪುತ್ತಿಗೆ ಮಠ. ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ. ಸುತ್ತೂರು ಮಠದ ಒಂದು ಶಾಖೆಯನ್ನ ಅಯೋಧ್ಯೆಯ ಒಂದು ಭಾಗದಲ್ಲಿ ಸ್ಥಾಪನೆ ಮಾಡೋಕೆ ನಿರ್ಧಾರ ಮಾಡಲಾಗಿರುತ್ತೆ. ಕರ್ನಾಟಕದ ಸುತ್ತೂರು ಮಠದ ಶಾಖೆಯನ್ನ ಅಯೋಧ್ಯೆಯಲ್ಲಿ ಸ್ಥಾಪಿಸೋಕೆ ತೀರ್ಮಾನ ಮಾಡಿರ್ತಾರೆ. ಈ ಸುತ್ತೂರು ಮಠ ಏನಿದೆ ಅಲ್ವಾ, ಇದು ನಮ್ಮ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ಇರುತ್ತೆ. ಎಲ್ಲಿ ಬರುತ್ತೆ? ಮೈಸೂರು ಭಾಗದ ನಂಜನಗೂಡು ತಾಲೂಕಿನಲ್ಲಿದೆ. ಸುತ್ತೂರು ಮಠಕ್ಕೆ ಸುಮಾರು 1000 ವರ್ಷಗಳ ಒಂದು ಇತಿಹಾಸ ಇದೆ. ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿ ಮಹಾಸ್ವಾಮಿಯವರು ಸುಮಾರು 11ನೇ ಶತಮಾನದಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. 11th ಸೆಂಚುರಿಯಲ್ಲಿ. ಹಾಗಾಗಿ ಇವಾಗ ಇದು ನ್ಯೂಸ್ ಅಲ್ಲಿ ಇರೋಕೆ ಕಾರಣ ಏನು ಅಂತಂದ್ರೆ ಅಯೋಧ್ಯೆಯಲ್ಲಿ ಇದರ ಒಂದು ಬ್ರಾಂಚ್ ಅನ್ನ, ಶಾಖೆಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈ ಒಂದು ಮಠದ ಮುಖ್ಯಸ್ಥರು ಇವಾಗ ತೀರ್ಮಾನ ಮಾಡಿರ್ತಾರೆ. ಅಯೋಧ್ಯೆಯ ರಾಮ ಮಂದಿರದ ವಾಸ್ತುಶಿಲ್ಪ ಶೈಲಿ ಏನಿದೆ ನಾಗರ ಶೈಲಿಯಲ್ಲಿದೆ. ಅಯೋಧ್ಯೆಗೆ ಸಂಬಂಧಪಟ್ಟಂತೆ ಕೂಡ ತಾವು ಬೇಸಿಕ್ಸ್ ಅನ್ನ ತಿಳ್ಕೋಬೇಕು. ಇದ್ರ ಬಗ್ಗೆ ಹಳೆಯ ಕ್ಲಾಸ್ಗಳಲ್ಲಿ ನಾವು ಮಾಡಿದೀವಿ ಕೂಡ. ತಾವು ಡೇ ಬೈ ಡೇ ಅಪ್ಡೇಟ್ ಇದ್ರೆ ಈ ಮಾಹಿತಿ ಇರುತ್ತೆ. ಒನ್ಸ್ ಮೋರ್ ಇಲ್ಲಿ ರಿಪೀಟ್ ಮಾಡ್ತಾ ಇದ್ದೀವಿ. ಅಯೋಧ್ಯೆಯ ರಾಮ ಮಂದಿರದ ವಾಸ್ತುಶಿಲ್ಪ ಶೈಲಿ ನಾಗರ ಶೈಲಿಯಲ್ಲಿದೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಹಾಗೆ ಅಯೋಧ್ಯೆಯ ಬಾಲರಾಮನ ವಿಗ್ರಹ ಏನಿದೆ ಅದನ್ನು ಕೆತ್ತಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್. ಇವರು ಕೂಡ ಮೈಸೂರಿನವರು. ಕರ್ನಾಟಕದ ಮೈಸೂರಿನವರು ಅರುಣ್ ಯೋಗಿರಾಜ್ ಈ ಬಾಲರಾಮನ ವಿಗ್ರಹವನ್ನ ಕೆತ್ತಿದಂತಹ ಶಿಲ್ಪಿ ಆಗ್ತಾರೆ.
ಈ ಬಾಲರಾಮನ ವಿಗ್ರಹವನ್ನ ಕೆತ್ತಲು ಬಳಸಿದಂತಹ ಶಿಲೆ ಏನಿದೆ ಅದು ಕಪ್ಪು ಶಿಲೆ ಅಥವಾ ಕೃಷ್ಣ ಶಿಲೆ ಆಗಿರುತ್ತೆ. ಹಾಗೆ ಈ ಒಂದು ಮೂರ್ತಿಯ ಮೇಲೆ, ಬಾಲರಾಮನ ವಿಗ್ರಹ ಅಥವಾ ಮೂರ್ತಿಯ ಮೇಲೆ ವಿಷ್ಣುವಿನ ದಶಾವತಾರವನ್ನ ಕೂಡ ಕೆತ್ತನೆ ಮಾಡಲಾಗಿರುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪುರುಷರ ಅಂಡರ್ 19 ವಿಶ್ವಕಪ್ ಕ್ರಿಕೆಟ್ ಪ್ರಶಸ್ತಿಯನ್ನ ಯಾವ ದೇಶ ಗೆದ್ದುಕೊಂಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಭಾರತ, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ವೆಸ್ಟ್ ಇಂಡೀಸ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಕಾಂಗರೂ ಪಡೆ ಆಸ್ಟ್ರೇಲಿಯಾದವರು ಅಂಡರ್ 19 ಕಿರಿಯರ ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿರ್ತಾರೆ, ಗೆದ್ದಿರ್ತಾರೆ. ಯಾರ ವಿರುದ್ಧ ಗೆದ್ರು ಅಂದ್ರೆ ಭಾರತದ ವಿರುದ್ಧ ಈ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಈ ಒಂದು ಟೂರ್ನಾಮೆಂಟ್ ನಡೀತು. ಭಾರತದ ವಿರುದ್ಧ ಆಸ್ಟ್ರೇಲಿಯಾದ ಕಿರಿಯರ್ ಏನ್ ಮಾಡಿದ್ದಾರೆ, ಅಂಡರ್ 19 ವರ್ಲ್ಡ್ ಕಪ್ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ. ಹಾಗೆ 2023 ಕೊನೆಯಲ್ಲಿ ನಡೆದಂತಹ ಒಂದು ಪುರುಷರ ವಿಶ್ವಕಪ್ ಕ್ರಿಕೆಟ್, ಹಿರಿಯರ ವಿಶ್ವಕಪ್ ಕ್ರಿಕೆಟ್ ಏನ್ ನಡೀತು ಭಾರತದಲ್ಲಿ, ಅದರಲ್ಲೂ ಕೂಡ ಆಸ್ಟ್ರೇಲಿಯಾದವರು ಒಂದು ಪ್ರಶಸ್ತಿಯನ್ನ ಗೆಲ್ತಾರೆ ಭಾರತದ ವಿರುದ್ಧ. ಸೊ ಇಲ್ಲೂ ಕೂಡ ಕಿರಿಯರ ವಿಶ್ವಕಪ್ ಮತ್ತು ಹಿರಿಯರ ವಿಶ್ವಕಪ್ ಎರಡರಲ್ಲೂ ಕೂಡ ಆಸ್ಟ್ರೇಲಿಯಾ ಗೆದ್ದಿದೆ. ಯಾರ ವಿರುದ್ಧ ಗೆದ್ದಿದೆ ಅಂದ್ರೆ ಎರಡರಲ್ಲೂ ಕೂಡ ಭಾರತದ ವಿರುದ್ಧನೇ ಪ್ರಶಸ್ತಿಯನ್ನ ಗೆದ್ದಿರುತ್ತೆ. ಈ ಮೂಲಕ ಆಸ್ಟ್ರೇಲಿಯಾ ದಾಖಲೆಯ 4ನೇ ಬಾರಿ ಈ ಪ್ರಶಸ್ತಿಯನ್ನ ಗೆದ್ದಿರುತ್ತೆ. ಹಾಗೆ ಭಾರತ ಕೂಡ 5 ಬಾರಿ ಈ ಒಂದು ಕಿರಿಯ ವಿಶ್ವಕಪ್ ಪ್ರಶಸ್ತಿಯನ್ನ ಗೆದ್ದಿರುತ್ತೆ. ಈ ಸಲ ಗೆದ್ದಿದ್ರೆ ಅದು 6ನೇ ಬಾರಿ ಆಗ್ತಾ ಇತ್ತು, ಬಟ್ ಬ್ಯಾಡ್ ಲಕ್, ಗೆಲ್ಲಿಲ್ಲ. ಈ ವರ್ಷ ಆಸ್ಟ್ರೇಲಿಯಾದವರು ಈ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕಗಳನ್ನು ಸಿಡಿಸಿದಂತಹ ಆಟಗಾರ ಯಾರು ಅಂತ ಪ್ರಶ್ನೆ. ಆಯ್ಕೆಗಳು ಗ್ಲೆನ್ ಮ್ಯಾಕ್ಸ್ವೆಲ್, ರೋಹಿತ್ ಶರ್ಮಾ ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಇದು ಜಂಟಿ ದಾಖಲೆ ಆಗುತ್ತೆ. ಇಲ್ಲಿಯ ತನಕ ರೋಹಿತ್ ಶರ್ಮಾ ಅವರು ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕಗಳನ್ನು ಅಂದರೆ 5 ಶತಕಗಳನ್ನು ದಾಖಲೆ ಮಾಡಿದ್ರು. ಇದು ಒಂದು ವರ್ಲ್ಡ್ ರೆಕಾರ್ಡ್ ಕೂಡ ಇತ್ತು, ಅವರ ಹೆಸರಿನಲ್ಲಿತ್ತು. ಈ ದಾಖಲೆಯನ್ನು ಇವಾಗ ಗ್ಲೆನ್ ಮ್ಯಾಕ್ಸ್ವೆಲ್, ಆಸ್ಟ್ರೇಲಿಯಾದ ಕ್ರಿಕೆಟ್ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ ಅದನ್ನ ಸರಿಗಟ್ಟಿದ್ದಾರೆ. ಅವರು ಕೂಡ ವೆಸ್ಟ್ ಇಂಡೀಸ್ ವಿರುದ್ಧ ಒಂದು ಶತಕವನ್ನು ದಾಖಲೆ ಮಾಡುವುದರ ಮುಖಾಂತರ ಅವರು ಕೂಡ 5 ಶತಕಗಳನ್ನು ದಾಖಲೆ ಮಾಡಿರ್ತಾರೆ. ಸೊ ಹಾಗಾದ್ರೆ ಈ ದಾಖಲೆ ಜಂಟಿಯಾಗಿ ಇದೆ. ರೋಹಿತ್ ಶರ್ಮಾ ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಈ ದಾಖಲೆಯನ್ನ ಮಾಡಿರ್ತಾರೆ. ಇನ್ನು ಎರಡನೇದಾಗಿ ಸೂರ್ಯಕುಮಾರ್ ಯಾದವ್ ಅವರು 4 ಶತಕಗಳಿದೆ T20 ಫಾರ್ಮೆಟ್ನಲ್ಲಿ. ಭಾರತದ ಸೂರ್ಯಕುಮಾರ್ ಯಾದವ್ ಅವರ ಹೆಸರಿನಲ್ಲಿ 4 ಶತಕಗಳಿದೆ. ಇನ್ನು ಇತ್ತೀಚೆಗೆ ರೋಹಿತ್ ಶರ್ಮಾ ಅವರನ್ನು ICC ಏಕದಿನ ತಂಡದ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ್ರು, ನಾಯಕ ಅಂತ ಹೇಳಿ ಆಯ್ಕೆ ಮಾಡಿದ್ರು. ಹಾಗೆ ICC T20 ತಂಡದ ನಾಯಕ ಅಂತ ಹೇಳಿ ಸೂರ್ಯಕುಮಾರ್ ಯಾದವ್ ಅವರನ್ನ ಆಯ್ಕೆ ಮಾಡಿದ್ರು. ಹಾಗೆ ICC ಟೆಸ್ಟ್ ಕ್ರಿಕೆಟ್ ತಂಡದ ನಾಯಕ ಅಂತ ಹೇಳಿ ಆಸ್ಟ್ರೇಲಿಯಾದ ಪ್ಯಾಟ್ ಕಮಿನ್ಸ್ ಅನ್ನ ಆಯ್ಕೆ ಮಾಡಲಾಗಿತ್ತು. ಇದು ಕೂಡ ಕರೆಂಟ್ ಅಫೇರ್ಸ್ ನಲ್ಲಿ ಅಪ್ಡೇಟ್ ಮಾಡಿದೀವಿ, ಬಟ್ ನೀವು ಡೇ ಬೈ ಡೇ ಫಾಲೋ ಮಾಡ್ತಾ ಇದ್ರೆ ಈ ಎಲ್ಲಾ ಪಾಯಿಂಟ್ಸ್ಗಳು ತಮಗೆ ಗೊತ್ತಿರುತ್ತೆ. ಸೊ ಆ ಕಾರಣಕ್ಕಾಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಳೆ ಕ್ಲಾಸ್ಗಳ ಒಂದು ವಿಡಿಯೋಸ್ಗಳ ಲಿಂಕ್ ಇದೆ. ಸೊ ತಾವು ಡೇ ಬೈ ಡೇ ಅಪ್ಡೇಟ್ ಇರಬೇಕಾಗತ್ತೆ. ಸೊ ಜಸ್ಟ್ ಇಲ್ಲಿ ಲಿಂಕ್ ಮುಖಾಂತರ ಹೇಳ್ತಾ ಇದೀವಿ ಅಷ್ಟೇ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ PM ವಾಣಿ ಸೇವೆಯನ್ನ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಬಿಹಾರ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಬಿಹಾರ್ನಲ್ಲಿ ಇತ್ತೀಚೆಗೆ PM ವಾಣಿ ಎನ್ನುವಂತಹ ಸೇವೆಯನ್ನ ಪ್ರಾರಂಭ ಮಾಡ್ತಾರೆ. ಏನಿದು PM ವಾಣಿ, ಇದರ ವಿಸ್ತೃತ ರೂಪ ಏನು ಅಂದ್ರೆ ಪ್ರಧಾನಿ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೇಳ್ತಾರೆ. ವಿಸ್ತೃತ ರೂಪವನ್ನ ಕೂಡ ಕೇಳ್ತಾರೆ. ಪ್ರಧಾನಿ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಅಂತ. ಹಾಗೆ ಬಿಹಾರದ ಮಾಜಿ ಮುಖ್ಯಮಂತ್ರಿ ಯಾರು ಕರ್ಪೂರಿ ಠಾಕೂರ್ ಅವ್ರಿಗೂ ಕೂಡ ಇತ್ತೀಚೆಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಲಾಗಿದೆ. ಭಾರತ ರತ್ನ ಪ್ರಶಸ್ತಿಯನ್ನ ಮಾಜಿ ಮುಖ್ಯಮಂತ್ರಿ ಬಿಹಾರ್ದು ಕರ್ಪೂರಿ ಠಾಕೂರ್ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರ ನಿರೀಕ್ಷಿತ ಇಳುವರಿಯಲ್ಲಿ ಎಷ್ಟರಷ್ಟು ನಷ್ಟವಾದರೆ ಅದನ್ನ ಬೆಳೆ ನಷ್ಟ ಅಂತ ಹೇಳಿ ಪರಿಗಣಿಸಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು 16% ಹೆಚ್ಚು, 18% ಹೆಚ್ಚು, 23% ಹೆಚ್ಚು, 33% ಹೆಚ್ಚು. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಕೇಂದ್ರ ಸರ್ಕಾರದ ಒಂದು ನಿಯಮಗಳೇನಿದೆ ಆ ನಿಯಮಗಳ ಪ್ರಕಾರ 33%ಗಿಂತ ಹೆಚ್ಚು ಏನಾದರೂ ಬೆಳೆ ಹಾನಿ ಆಗಿತ್ತು ಅಂತಂದ್ರೆ ಅದನ್ನ ಬೆಳೆ ನಷ್ಟ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ.
ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರ 30% ಮತ್ತು ಅದಕ್ಕಿಂತ ಹೆಚ್ಚು ನಷ್ಟ ಆಗಿದ್ರೆ ಮಾತ್ರ ಬೆಳೆ ನಷ್ಟ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಬರ ಪರಿಸ್ಥಿತಿ ನಿರ್ವಹಣೆ ಮಾಡೋಕೆ ರಾಜ್ಯ ವಿಪತ್ತು ನಿರ್ವಹಣಾ ನಿಧಿಯಲ್ಲಿನ ಮೊತ್ತವನ್ನು ಬಳಸಬೇಕಾಗತ್ತೆ. ಹಾಗಾದ್ರೆ ಆ ಮೊತ್ತ ಸಾಲಿಲ್ಲ ಅಂತಂದ್ರೆ, ಆ ಮೊತ್ತ ಸಾಕಾಗ್ಲಿಲ್ಲ ಅಂತಂದ್ರೆ ಆವಾಗ ನಾವು ಕೇಂದ್ರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಅಥವಾ ನಿಧಿಯಿಂದ ಹಣವನ್ನು ಕೇಳಬಹುದು. ಬಟ್ ಫಸ್ಟ್ ನಾವು ಬಳಸಬೇಕಾಗಿದ್ದು ರಾಜ್ಯ ವಿಪತ್ತು ನಿರ್ವಹಣಾ ನಿಧಿಯನ್ನ ಬಳಸಬೇಕು. ಮುಂದಿನ ಪ್ರಶ್ನೆ, 2022-23 ಸರ್ಕಾರದ ವರದಿಯ ಪ್ರಕಾರ ಭಾರತದ GDPಗೆ ಕೃಷಿಯ ಕೊಡುಗೆ ಎಷ್ಟು ಅಂತ ಪ್ರಶ್ನೆ. ಆಯ್ಕೆಗಳು 12.75%, 14.50%, 16.50%, 18.42%. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೊ 2022 ಹಾಗೂ 23 ಕೇಂದ್ರ ಸರ್ಕಾರದ ಒಂದು ವರದಿಯ ಪ್ರಕಾರ ನಮ್ಮ ಭಾರತದ GDPಗೆ ಒಂದು ಅಗ್ರಿಕಲ್ಚರ್ದು ಕಾಂಟ್ರಿಬ್ಯೂಷನ್ ಎಷ್ಟು ಅಂತಂದರೆ 18.42% ಇದೆ. ಹಾಗಾದರೆ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಬರೋದು ಟರ್ಷರಿ ಸೆಕ್ಟರ್, ನಮ್ಮ ಸೇವಾ ವಲಯ ಅತಿ ಹೆಚ್ಚು ಒಂದು GDPಗೆ ಒಂದು ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ, ಕೊಡುಗೆಯನ್ನು ಮಾಡುತ್ತೆ. ಸೇವಾ ವಲಯದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು ಅಥವಾ ಹೋಟೆಲ್ ಸಿಸ್ಟಮ್ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಸೇವಾ ವಲಯದಲ್ಲಿ ಬರುತ್ತೆ. ಸೇವಾ ವಲಯ 53.34% ಒಂದು GDPಗೆ ಕೊಡುಗೆಯನ್ನು ನೀಡುತ್ತೆ. ಪ್ರಶ್ನೆ ಕೇಳ್ತಾರೆ, ಅತಿ ಹೆಚ್ಚು ಒಂದು GDPಗೆ ಒಂದು ಕೊಡುಗೆ ನೀಡುವಂತಹ ವಲಯ ಯಾವುದು? ಕೃಷಿ ಅನ್ನೋದು ಪ್ರೈಮರಿ ಸೆಕ್ಟರಲ್ಲಿ ಬರುತ್ತೆ, ಪ್ರಾಥಮಿಕ ವಲಯದಲ್ಲಿ ಬರುತ್ತೆ. ಕೃಷಿ ಪ್ರಾಥಮಿಕ ವಲಯ ಎಷ್ಟು ಕೊಡುತ್ತೆ ಕಾಂಟ್ರಿಬ್ಯೂಷನು? 18.42%. ಅತಿ ಹೆಚ್ಚು ಬರೋದು ಒಂದು ಸೇವಾ ವಲಯ, ಟರ್ಷರಿ ಸೆಕ್ಟರ್ ಅಂತ ಕರಿತೀವಿ, 53.34% ಇದರಿಂದ ಬರುತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು ಮುಳ್ಳಯ್ಯನಗಿರಿ, ಕುದುರೆಮುಖ, ಕುಮಾರ ಪರ್ವತ, ಕೋಟೆ ಬೆಟ್ಟ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಮುಳ್ಳಯ್ಯನಗಿರಿ ಏನಿದೆ ಇದು ಕರ್ನಾಟಕದ ಅತ್ಯಂತ ಎತ್ತರವಾದಂತಹ ಶಿಖರ ಆಗುತ್ತೆ. ಮುಳ್ಳಯ್ಯನಗಿರಿಯಲ್ಲಿ ಇತ್ತೀಚೆಗೆ ಕಾಡ್ಗಿಚ್ಚು ಆವರಿಸಿತ್ತು, ಆ ಕಾರಣಕ್ಕಾಗಿ ಮುಳ್ಳಯ್ಯನಗಿರಿ ಸುದ್ದಿಯಲ್ಲಿದೆ. ಮುಳ್ಳಯ್ಯನಗಿರಿ ಚಿಕ್ಕಮಗಳೂರಿನಲ್ಲಿ ಬರುತ್ತೆ. ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಕೂಡ ಕೇಳ್ತಾರೆ. ಚಿಕ್ಕಮಗಳೂರಿನಲ್ಲಿ ಮುಳ್ಳಯ್ಯನಗಿರಿ ಕಂಡು ಬರುತ್ತೆ. ಹಾಗೆ ಇದರ ಎತ್ತರವನ್ನು ಕೂಡ ಕೇಳ್ತಾರೆ. 1930 ಮೀಟರ್ ಹೈಟ್ ಇದೆ. 1930 ಮೀಟರ್ ಹೈಟ್ ಇದೆ. ಸೊ 2ನೇ ಸ್ಥಾನದಲ್ಲಿ ಕುದುರೆಮುಖ ಬರುತ್ತೆ. 1ನೇ ಸ್ಥಾನದಲ್ಲಿ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ, 2ನೇ ಸ್ಥಾನದಲ್ಲಿ ಕುದುರೆಮುಖ ಬರುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಒಂದು ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ್ನ ಒಂದು ಟೆಲಿಗ್ರಾಮ್ ಪೇಜ್ ಕೂಡ ಇದೆ, ಟೆಲಿಗ್ರಾಮಲ್ಲೂ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ. ಹಾಗೆ ಜಾಯಿನ್ ಟು ಲರ್ನ ಆ್ಯಪ್ ಕೂಡ ಇದೆ. ಜಾಯಿನ್ ಟು ಲರ್ನ ಆ್ಯಪ್ ಮತ್ತು ಜಾಯಿನ್ ಟು ಲರ್ನ ವೆಬ್ಸೈಟ್ ಇದೆ. ಸೊ ಜಾಯಿನ್ ಟು ಲರ್ನ್ ಆ್ಯಪ್ ಮತ್ತು ವೆಬ್ಸೈಟ್ನಲ್ಲಿ ಬೇರೆ ಬೇರೆ ಒಂದು ಕೋರ್ಸಸ್ಗಳು ತಮಗೆ ಅವೈಲೇಬಲ್ ಇರುತ್ತೆ ತಮ್ಮ ಎಕ್ಸಾಮ್ಸ್ಗಳಿಗೆ. ಅದರಲ್ಲೂ ಕೂಡ ವಿತ್ ರೆಸ್ಪೆಕ್ಟ್ ಟು ಕರೆಂಟ್ ಅಫೇರ್ಸ್ 2024 ಹಾಗೂ 2023 2 ವರ್ಷಗಳ ಕರೆಂಟ್ ಅಫೇರ್ಸ್ನ ನೋಟ್ಸ್ ಮತ್ತು ಟೆಸ್ಟ್ ಕೇವಲ ನಿಮಗೆ 2 ವರ್ಷಕ್ಕೆ 750 ರೂಪಾಯಿಗಳಿಗೆ ಒಂದು ಅವೈಲೇಬಲ್ ಇರುತ್ತೆ. ಸೊ ಆ್ಯಪ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸೊ ಯಾರಿಗಾದ್ರೂ ಟೆಸ್ಟನ್ನು ಅಟೆಂಡ್ ಮಾಡಬೇಕಾದ್ರೆ ಮತ್ತು ಮಂತ್ ಎಂಡ್ಗೆ ನೋಟ್ಸನ್ನು ತಾವು ಪಡ್ಕೋಬೇಕು ಅಂತಂದರೆ ನೀವು ಒಂದ್ಸಲ ಆ್ಯಪನ್ನು ಕೂಡ ತಾವು ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.